ನಮಸ್ಕಾರಗಳು. ಪರಮಪೂಜ್ಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನಮಿಸುತ್ತಾ ಈ ಕನ್ನಡ ಆಡಿಯೋ ಪುಸ್ತಕ ಮಾಡಲು ನನಗೆ ಸಲಹೆ, ಸೂಚನೆಗಳು ಹಾಗೂ ಮಾರ್ಗದರ್ಶನ ಮಾಡಿದ ಜಯಹೋ ವೇದಿಕೆಯ ಸಂಸ್ಥಾಪಕರು ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ಶ್ರೀಮತಿ ಶಾಂತಲಾ ಅವರಿಗೆ ಇದನ್ನು ಅರ್ಪಣೆ ಮಾಡುತ್ತಿದ್ದೇನೆ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಸ್ವಾಮಿ ಅಜಯ ಅವರು ಆಂಗ್ಲ ಭಾಷೆಯಲ್ಲಿ ಸಂಪಾದಿಸಿದ ಸ್ವಾಮಿ ರಾಮರವರ ಆಧ್ಯಾತ್ಮಿಕ ಅನುಭವಗಳ ಲಿವಿಂಗ್ ವಿತ್ ದಿ ಹಿಮಾಲಯನ್ ಮಾಸ್ಟರ್ಸ್ ಕೃತಿಯ ಕನ್ನಡ ಅನುವಾದಕ ಡಿ.ಕೆ. ಶ್ಯಾಮಸುಂದರ ರಾವ್. ನಿವೇದನೆ: ಪೂಜ್ಯ ಶ್ರೀ ಸ್ವಾಮಿ ರಾಮರವರ ಲಿವಿಂಗ್ ವಿತ್ ದಿ ಹಿಮಾಲಯನ್ ಮಾಸ್ಟರ್ಸ್ ಗ್ರಂಥವನ್ನು ಮೊದಲ ಬಾರಿ ಓದಿದ ಕ್ಷಣದಿಂದಲೇ ನಾನು ಅದರ ವಿಶೇಷವಾದ ಸೆಳೆತ ಹಿಡಿತಗಳಿಗೆ ಸಿಕ್ಕಿಬಿದ್ದೆ. ಹಲವಾರು ಬಾರಿ ಓದಿಸಿಕೊಂಡ ಈ ಕೃತಿ ಬುದ್ಧಿಭಾವಗಳನ್ನು ತುಂಬಿಕೊಂಡು ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿಬಿಡಬೇಕು ಎಂಬ ನಿರ್ಧಾರಕ್ಕೆ ನನ್ನನ್ನು ತಲುಪಿಸಿತು. ಬರವಣಿಗೆ ಅದು ಅನುವಾದ ಕಾರ್ಯವಾದರೂ ಸರಿ, ನನ್ನ ಅಳವಿನ ಕ್ಷೇತ್ರ ಅಲ್ಲ ಎಂದು ನಿರ್ಲಿಪ್ತನಾಗಿದ್ದ ನಾನು ತೀವ್ರವಾದ ಆಂತರಿಕ ಪ್ರಚೋದನೆಯಿಂದಾಗಿ ಈ ಕಾರ್ಯವನ್ನು ಶ್ರದ್ಧೆಯಿಂದ ತೊಡಗಿ ಪೂರೈಸಿದ್ದೇನೆ. ಇಂಥದ್ದೊಂದು ಶ್ರೇಷ್ಠ ಕೃತಿಯ ಪ್ರಯೋಜನ ಭಾಷಾಂತರದ ಮೂಲಕ ಕನ್ನಡಿಗರಿಗೂ ದೊರೆಯುತ್ತದೆ ಎಂಬ ಇನ್ನೊಂದು ಕಾರಣವೂ ನನ್ನ ಈ ಪ್ರಯತ್ನಕ್ಕೆ ಬೆಂಬಲವಾಯಿತು. ಈ ಕೃತಿಯನ್ನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿದಾಗ, ಕುತೂಹಲಿ ಓದುಗನಾಗಿ ಅವಲೋಕಿಸಿದಾಗ, ಆಧ್ಯಾತ್ಮಿಕ ವಿಚಾರಗಳ ಅನ್ವೇಷಣೆಯ ದೃಷ್ಟಿಯಿಂದ ಪರಿಶೀಲಿಸಿದಾಗ ಇದು ಯಾವುದೇ ವರ್ಗ, ದೃಷ್ಟಿ ಧೋರಣೆಗಳನ್ನು ತಣಿಸಬಲ್ಲ ಅನನ್ಯ ಕೃತಿಯಾಗಿ ತೆರೆದುಕೊಳ್ಳುತ್ತದೆ. ಕುತೂಹಲಕಾರಕ ಕಥನ ಮಾಲಿಕೆಯನ್ನು ಇಲ್ಲಿ ಕಾಣಬಹುದು. ಒಂದು ಸುಂದರವಾದ ಪ್ರವಾಸ ಕಥನದ ಉತ್ಕೃಷ್ಟ ಅಂಶಗಳು ಇಲ್ಲಿವೆ. ಸೌಂದರ್ಯಾರಾಧಕರನ್ನು ತಣಿಸುವ ವರ್ಣನೆಗಳು ಇಲ್ಲಿವೆ. ಜೀವನ ಚಿತ್ರಚರಿತ್ರೆಗಳ ಸರಮಾಲೆ, ಇಹಪರಗಳ ಗಣಿತ ಸಿದ್ಧಾಂತದ ಪೂರ್ಣ ಪಾಠದ ರಸಗಟ್ಟಿ ಇಲ್ಲಿದೆ. ಪ್ರತಿಯೊಬ್ಬ ಮಾನವ ಜೀವಿಗೂ ಅಗತ್ಯವಾದ ವಿಶ್ವಮಾನವ ಧರ್ಮದ ಸಂಜೀವಿನಿ ಸಂಪುಟ ಈ ಕೃತಿ. ಇಂಥ ಏನೆಲ್ಲ ಸಂಗತಿಗಳೂ ವೈಜ್ಞಾನಿಕ ದೃಷ್ಟಿ ಧೋರಣೆಗಳೊಡಗೂಡಿ ಸರಳ ಸುಂದರ ಭಾಷೆಯಲ್ಲಿ ಸುಸ್ಪಷ್ಟವಾಗಿ ಮೂಡಿಬಂದಿರುವುದು ಈ ಕೃತಿಯ ವಿಶೇಷ. ಒಂದು ಭಾಷೆಯಲ್ಲಿ ಅಚ್ಚಾದ ಭಾವನೆಗಳನ್ನು, ಸಂಗತಿಗಳನ್ನು, ವಿಚಾರಗಳನ್ನು, ಮಾಹಿತಿಗಳನ್ನು ಇನ್ನೊಂದು ಭಾಷೆಗೆ ಅನುವಾದಿಸುವ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ತಲೆ ಎತ್ತುತ್ತವೆ. ಮೂಲದ ಭಾವ, ಅರ್ಥ ಸಂಪತ್ತಿ, ಸುಭಗ ನಡೆಗಳಿಗೆ ಅಭಾವ ಒದಗದ ರೀತಿಯಲ್ಲಿ ಭಾಷೆಯನ್ನು ಬಳಸಬೇಕಾದ ಅಗತ್ಯ, ಆಧ್ಯಾತ್ಮಿಕ ವಿಚಾರಗಳ ನಿರೂಪಣೆಯ ಸಂದರ್ಭದಲ್ಲಿ ಅಗತ್ಯವಾಗಿ ಅಳವಡಿಸಬೇಕಾಗುವ ಪಾರಿಭಾಷಿಕ ಅನಿವಾರ್ಯತೆ ಇತ್ಯಾದಿ ಸಂಗತಿಗಳನ್ನು ಕಡೆಗಣಿಸುವಂತಿಲ್ಲ. ಕೆಲವೊಮ್ಮೆ ಶಬ್ದಗಳು ನಗುತ್ತಾ ಸಾಲಾಗಿ ನಿಂತು ಯಾರು ಹಿತವರು ನಿನಗೆ ಎಂದು ಸ್ಪರ್ಧಾತ್ಮಕವಾಗಿ ಆಹ್ವಾನಿಸುವ ಸಂದರ್ಭದಲ್ಲಿ ನಿಖರವಾದ ಒಂದನ್ನು ಆಯ್ದುಕೊಂಡಾಗ ಮನಸ್ಸು ಮುದದ ಅನುಭವವನ್ನು ತುಂಬಿಕೊಳ್ಳುತ್ತದೆ. ಕೆಲವೊಮ್ಮೆ ಅಡಗಿ ಕುಳಿತು ಕಣ್ಣು ಮುಚ್ಚಾಲೆಯಾಡುವ ಶಬ್ದಗಳ ಬೇಟೆಗೆ ತೊಡಗಿ ಶಬ್ದಕೋಶದ ಕಾಡನ್ನು ಹೊಕ್ಕಾಗ ಅಲ್ಲೂ ಬಯಲು ಪ್ರದೇಶ ಕಂಡುಬರುವುದೂ ಉಂಟು. ಉಪಲಬ್ಧ ಕಚ್ಚಾ ಸಾಮಗ್ರಿಯಿಂದ ಶಬ್ದಗಳ ಟಂಕಸಾಲೆ ತೆರೆಯುವ ಪ್ರಯತ್ನವನ್ನೂ ತೊಡಗಬೇಕಾಗುವುದುಂಟು. ಉತ್ಪನ್ನಗಳು ಎಲ್ಲ ಸಂದರ್ಭಗಳಲ್ಲೂ ನಿರೀಕ್ಷಿತ ಗುಣಮಟ್ಟದ್ದಾಗಿರುತ್ತವೆಂಬ ಗ್ಯಾರಂಟಿಯೇನೂ ಇರುವುದಿಲ್ಲ. ಶಬ್ದಗಳೊಡನೆ ಗುದ್ದಾಡುವ ಕಾರ್ಯ ಪ್ರಯಾಸದಾಯಕವಾದುದಾದರೂ ಅದರದೇ ಆದ ಸುಖವನ್ನು ಉದ್ದೀಪಿಸುವುದು ದಿಟ. ಇಂತಹ ಒಂದು ಕೃತಿಯನ್ನು ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡುವ ಕಾರ್ಯವನ್ನು ಯಥಾಶಕ್ತಿ ನಿರ್ವಹಿಸಿದ್ದೇನೆ. ಅರ್ಥವಿರೂಪಗೊಳ್ಳದ ಹಾಗೆ ಎಚ್ಚರ ವಹಿಸಲಾಗಿದೆ ಎಂಬ ವಿಶ್ವಾಸ ನನ್ನದು. ಅನುವಾದ ಕಾರ್ಯದಲ್ಲಿ ಹಲವಾರು ಮಂದಿ ಹಿರಿಯರ, ಹಿತೈಷಿಗಳ ಪ್ರೋತ್ಸಾಹದ ನುಡಿಗಳು ನನ್ನಲ್ಲಿ ಉತ್ತೇಜನ ತುಂಬಿದ್ದುಂಟು. ನನ್ನ ಪ್ರೀತಿಯ ಗುರುಗಳಾದ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು, ಪ್ರೊಫೆಸರ್ ಆರ್. ಮಿತ್ರರವರು ಈ ಕಾರ್ಯದ ಪ್ರಗತಿಯನ್ನು ಅಕ್ಕರೆಯಿಂದ ವಿಚಾರಿಸುತ್ತಿದ್ದರು. ಇದೇ ಬಗೆಯಲ್ಲಿ ಶ್ರೀ ಎಚ್.ಎಸ್. ಶಿವಪ್ರಕಾಶ್, ಶ್ರೀಮತಿ ಟಿ.ಎನ್. ಮಂಜುಳಾದೇವಿ, ಶ್ರೀ ಎನ್. ನಾರಾಯಣರಾಯರು, ಡಾಕ್ಟರ್ ಕೆ.ಆರ್. ಗಣೇಶ್, ಶ್ರೀ ಎಲ್. ನಾಗರಾಜಮೂರ್ತಿ, ಶ್ರೀ ಜಿ.ಬಿ. ದೇವ್ ಆನಂದ್, ಶ್ರೀ ಕೆ.ಎಸ್. ರಾಧಾಕೃಷ್ಣ, ಶ್ರೀ ಜಿ.ಆರ್. ಚಂದ್ರಶೇಖರ್,
ಶ್ರೀ ರಮೇಶ್ ಚಂದ್ರಮಾನ್ಯ, ಶ್ರೀ ಎಂ.ಕೆ. ದಶರಥರಾವ್, ಶ್ರೀ ಪ್ರಕಾಶರಾವ್, ಶ್ರೀ ಜೇಮ್ಸ್ ತಣಿಕ್ಕನ್, ಶ್ರೀ ಕಮಲೇಶ್, ಸಾಹಿತ್ಯ ಅಕಾಡೆಮಿಯ ಎಲ್ಲ ಸ್ನೇಹಿತರು ಇತ್ಯಾದಿ ಹಲವಾರು ಮಂದಿಯ ಅಭಿಮಾನವು ಅನುವಾದ ಕಾರ್ಯಗತಿಯನ್ನು ಉತ್ಸಾಹದಿಂದ ತೀವ್ರಗೊಳಿಸಲು ಸಾಧ್ಯವಾಗಿಸಿದ್ದುಂಟು. ಇಬ್ಬರು ಹಿರಿಯ ಮಿತ್ರರು ಅನುವಾದದ ಹಸ್ತಪ್ರತಿಯನ್ನು ಮುತುವರ್ಜಿಯಿಂದ ನೋಡಿದ್ದಾರೆ. ಡಾಕ್ಟರ್ ಸಿ. ಓಂಕಾರಪ್ಪನವರು ಹಿಮಾಲಯನ್ ಮಾಸ್ಟರ್ಸ್ ಏನಂತಾರೆ ಎಂದು ಆಗಾಗ ಕೇಳುತ್ತಿದ್ದುದುಂಟು. ನಾನು ಈ ಮಾಸ್ಟರ್ಸ್ ಜೊತೆ ಅವಿರತವಾಗಿ ಹಣಾಹಣಿ ನಡೆಸುತ್ತಿದ್ದ ಕಾಲ ಅದು. ತಮಗೆ ಪ್ರಿಯವಾದ ವಸ್ತು ವಿಶೇಷಗಳು ಸ್ವಾಧೀನಕ್ಕೆ ಬಂದಾಗ ಪುಟಾಣಿಗಳು ಉತ್ಸಾಹೋಲ್ಲಾಸದಿಂದ ಹಿರಿಯರ ಮುಂದಿಟ್ಟು ಕಣ್ಣರಳಿಸುವ ಹಾಗೆ ಓಂಕಾರಪ್ಪನವರ ಮುಂದೆ ಸಿದ್ಧ ಸಾಮಗ್ರಿಯನ್ನು ಮಂಡಿಸುತ್ತಿದ್ದೆ. ಅವರು ಓದಿಸಿ ಕೇಳಿ ತಮ್ಮದೇ ಆದ ಭಾವಭಂಗಿಯಲ್ಲಿ ತಲೆದೂಗುವುದೋ ಅಗತ್ಯವಾದ ಸಲಹೆ ಸೂಚನೆಗಳನ್ನು ನೀಡುವುದೋ ಮಾಡುತ್ತಿದ್ದರು. ಅನುವಾದ ಕಾರ್ಯವನ್ನು ಒಂದು ನಿಗದಿತ ಗಡುವಿನಲ್ಲಿ ಮುಗಿಸಲು ನಿರ್ಧರಿಸಿ ಪೂರೈಸಿ ಆಯಿತು. ಪ್ರಕಟಣೆಗೆ ಅನುಮತಿ ಕೋರಿ ಮೂಲ ಕೃತಿಯ ಅಮೆರಿಕದ ಪ್ರಕಾಶಕರೊಡನೆ ವ್ಯವಹರಣೆ ಶುರುವಾಯಿತು. ಸೋತು ಸುಣ್ಣವಾಗುವ ದಾರುಣ ಸ್ಥಿತಿಯನ್ನು ನಾನು ಈ ಕಾಲಮಾನದಲ್ಲಿ ಅನುಭವಿಸಿದ್ದೇನೆ. 3 ವರ್ಷಗಳಷ್ಟು ದೀರ್ಘಾವಧಿಯ ವ್ಯವಹರಣೆಯಲ್ಲಿ ಅನುಮತಿ ನೀಡುವುದು ಸಾಧ್ಯವಿಲ್ಲ ಎಂಬ ಸ್ಪಷ್ಟ ನಿರಾಕರಣೆಯನ್ನೂ ಪಡೆದದ್ದುಂಟು. ನಿರಾಶೆಯ ನೆರಳಲ್ಲಿ ಕಂಗೆಟ್ಟಿದ್ದ ಈ ದಿನಮಾನಗಳಲ್ಲಿ ಗೆಳೆಯರಾದ ಶ್ರೀ ಜಿ. ವಿ. ಮಲ್ಲಿಕಾರ್ಜುನ್, ಶ್ರೀ ನಟೇಶ್ ಕೆ. ಪೋಲೇಪಲ್ಲಿ ಇವರು ನೀಡಿದ ಸಾಮಯಿಕವಾದ ಸಲಹೆ ಸೂಚನೆಗಳು ನನ್ನನ್ನು ಮತ್ತೆ ಪ್ರಯತ್ನಶೀಲನನ್ನಾಗಿ ಮಾಡಿದವು. ಮರಳಿ ಯತ್ನವ ಮಾಡಿ ಯಶ ಪಡೆದ ಸಂಗತಿ ಈಗ ಹಿತಕಾರಿ ವಾಸ್ತವ. ಪೂಜ್ಯರಾದ ಸ್ವಾಮಿ ರಾಮರವರ ಪರಮ ಭಕ್ತರಾದ ಶ್ರೀಮತಿ ಸಾವಿತ್ರಿಯವರು ಈ ಪ್ರಕಟಣೆಗೆ ಅನುಮತಿಯನ್ನು ದೊರಕಿಸಿಕೊಡುವುದರಲ್ಲಿ ಪ್ರತ್ಯಕ್ಷ ಪಾತ್ರ ವಹಿಸಿ ಉಪಕರಿಸಿದ್ದಾರೆ. ಡಾಕ್ಟರ್ ಯಮುನಾರವರ ಸಹಕಾರವೂ ಈ ಸಂದರ್ಭದಲ್ಲಿ ದೊರೆತಿದೆ. ಸ್ವಾಮೀಜಿಯವರಿಂದಲೇ ಈ ಕೃತಿಯನ್ನು ಬಿಡುಗಡೆ ಮಾಡಿಸುವ ಮಹದಾವಕಾಶವನ್ನು ಶ್ರೀಮತಿ ಸಾವಿತ್ರಿಯವರು ದೊರಕಿಸಿಕೊಟ್ಟಾಗ ಪುಸ್ತಕವನ್ನು ಅಚ್ಚು ಹಾಕಿಸುವುದಕ್ಕೆ ಇದ್ದದ್ದು ಸುಮಾರು 1 ತಿಂಗಳ ಅವಧಿ ಮಾತ್ರ. 3 ವರ್ಷಗಳ ಕಾಲ ತಣ್ಣಗೆ ಕುಳಿತಿದ್ದ ಹಸ್ತಪ್ರತಿ ಹೊರಬಂತು. ಅನುವಾದ ಕಾರ್ಯ ಮುಗಿಸಿದ ತರುವಾಯ ಮತ್ತೆ ಪರಿಶೀಲಿಸುವ ಗೋಜಿಗೂ ಹೋಗಿರಲಿಲ್ಲ. ಇನ್ನೊಮ್ಮೆ ಪರಿಶೀಲಿಸಿ ಮುದ್ರಣಕ್ಕೆ ಕೊಟ್ಟರೆ ಒಳ್ಳೆಯದು ಎಂಬ ಬಯಕೆ ಕಾಡಿತು. ಈ ಹೊತ್ತಿನಲ್ಲಿ ಮಿತ್ರರಾದ ಶ್ರೀ ಎಚ್. ಎಸ್. ರಾಘವೇಂದ್ರ ರಾಯರು ನೆರವಿಗೆ ಬಂದರು. ಕಾಲಮಿತಿಯ ಸಂದರ್ಭವನ್ನು ಅರಿತಿದ್ದ ರಾಯರು ವಿಶೇಷವಾದ ಪರಿಗಣನೆಯನ್ನು ತೋರಿಸಿದ ಪ್ರಯುಕ್ತ 1 ವಾರದ ಅವಧಿಯೊಳಗೆ ಪರಿಶೀಲಿತ ಹಸ್ತಪ್ರತಿಯನ್ನು ಪಡೆದು ಶ್ರೀ ಕೆ. ಪಿ. ರಾಯರ ಒಮೆಗಾ ಟೈಪೋಸೆಟ್ ಕಂಪ್ಯೂಟರ್ ಕೇಂದ್ರಕ್ಕೆ ನೀಡಲು ಸಾಧ್ಯವಾಯಿತು. ಗೆಳೆಯರಾದ ಶ್ರೀ ರವೀಂದ್ರರಾವ್ ಹಾಗೂ ಶ್ರೀ ರಂಗನಾಥರಾಯರು ಟೈಪ್ ಸೆಟ್ಟಿಂಗ್ ಕಾರ್ಯವನ್ನು ಕ್ಷಿಪ್ರಗತಿಯಲ್ಲಿ ಮುಗಿಸಿಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ 100 ಪುಟಗಳ ಪ್ರೂಫ್ ತಿದ್ದುವ ಕೆಲಸವನ್ನು ಶ್ರೀಮತಿ ಟಿ. ಎನ್. ಮುದ್ದಮ್ಮನವರು ವಹಿಸಿಕೊಂಡು ಇವರ ಸಹೋದ್ಯೋಗಿ ಬಂಧುಗಳಾದ ಶ್ರೀಮತಿ ಸುಮಿತ್ರಾ, ಶ್ರೀಮತಿ ಕೆ. ಎಸ್. ಗೀತಾ, ಶ್ರೀಮತಿ ಶೋಭಾ ಕಟ್ಟಿ ಹಾಗೂ ಶ್ರೀಮತಿ ಭಾರತೀಬಾಯಿ ಇವರೆಲ್ಲರ ಸಂತೋಷದ ಸಹಕಾರದಿಂದ ಈ ಹೊಣೆಗಾರಿಕೆಯನ್ನು ಅಚ್ಚುಕಟ್ಟಾಗಿ ಪೂರೈಸಿಕೊಟ್ಟಿದ್ದಾರೆ. ನಾನು ಮಾಡಿದ ಒಂದು ಅನುವಾದದ ಪ್ರಕಟಣಾ ಕಾರ್ಯ ಇದು. ಈ ಸಂದರ್ಭದಲ್ಲಿ ಹಿರಿಯರ, ಎಲ್ಲ ಆಪ್ತೇಷ್ಟರ ಪ್ರೀತಿ, ವಿಶ್ವಾಸ, ಸಹಕಾರಗಳ ಮಹಾಪೂರವನ್ನು ಅನುಭವಿಸುವ ಸಂತೋಷ ನನ್ನದಾಯಿತು. ಇವರೆಲ್ಲರಿಗೂ ಗೌರವಾದರ ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಇಂಥದ್ದೊಂದು ಮಹದವಕಾಶಕ್ಕೆ ಕಾರಣಕರ್ತರಾದ ಯೋಗಿವರೆಣ್ಯ ಪೂಜ್ಯ ಸ್ವಾಮಿ ರಾಮರವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಡಿ. ಕೆ. ಶ್ಯಾಮಸುಂದರರಾವ್, ಬೆಂಗಳೂರು, 23/12/1991. ನಿಮ್ಮ ಪದಕಮಲಗಳಲ್ಲಿ ನನ್ನೊಲವಿನ ಗುರುದೇವ, ಇದು ನನ್ನ ಜೀವನ ಚರಿತ್ರೆ ಅಲ್ಲ. ತಮ್ಮಿಂದ ಹಾಗೂ ಹಿಮಾಲಯದ ಸಾಧುಗಳಿಂದ ನಾನು ಸಂಗ್ರಹಿಸಿದ ಅನುಭವಗಳ ನುಡಿಕಾಣಿಕೆ ಇದು. ಒಂದು ಸುಂದರ ಸಂಜೆ ನಾನೊಂದು ದೃಶ್ಯವನ್ನು ಕಂಡೆ. ಬೆಳಕಿನ ಕಿರಣವೊಂದು ಕಾವಳವ ಸೀಳುತ್ತಾ ನುಗ್ಗಿ ಬಂತು. ಅದು ಏನಿರಬಹುದೆಂಬ ವಿಸ್ಮಯದಲ್ಲಿ ನಾನು ಮುಳುಗಿದೆ. ಅದೇ ಅಮೃತ ಘಳಿಗೆಯಲ್ಲಿ ದಿವ್ಯ ಪ್ರೇಮದ ಒಂದು ಮಿನುಗು ನೋಟವನ್ನು
ನನಗೆ ಕರುಣಿಸಿದಿರಿ ನೀವು. ತರುವಾಯ ನನ್ನ ಭವಿತವ್ಯಕ್ಕೆ ಹೊಸ ಬೆಳಕನ್ನು ಹಾಯಿಸುವಂತೆ ಅವನ ನಾಮವ ನೀವು ಜಪಿಸುವುದ ಕಂಡೆ. ಕತ್ತಲೆಯು ಮುತ್ತಿದ್ದ ನನ್ನ ಹೃದಯ ಗಹ್ವರದಲ್ಲಿ ಹಣತೆ ಬೆಳಗಿತು. ಪೂಜಾಗೃಹದಲ್ಲಿ ನನ್ನಂದಾದೀಪದ ಹಾಗೆ ಈ ಹೃದಯ ಜ್ಯೋತಿಯು ಶಾಶ್ವತವಾಗಿ ಉರಿಯುತ್ತಿರುತ್ತದೆ. ನನ್ನ ಬದುಕಿನ ಹಾಡಿನಲ್ಲಿ ಸಂತೋಷದ ಸೆಲೆಗಳನ್ನು, ಯಾತನೆಯ ಎಳೆಗಳನ್ನು ಹಾಸುಹೊಕ್ಕಾಗಿಸಿರುವವರು ನೀವಲ್ಲದೆ ಮತ್ತೆ ಯಾರು? ನೋವಿನ ತಾವರೆಯ ಮೇಲೆ ಮೌನವಾಗಿ ಕುಳಿತಿರುವ ಆನಂದದ ಸ್ವರೂಪವನ್ನು, ತನ್ನ ಬಳಿ ಇರುವುದನ್ನೆಲ್ಲ ಮಣ್ಣು ಪಾಲು ಮಾಡಿದರೂ ವಿಚಲಿತವಾಗದ ಪರಮಾನಂದವನ್ನು ಕಂಡುಕೊಳ್ಳಲು ನನಗೆ ದಾರಿ ತೋರಿದ್ದು ಬೇರೆ ಯಾರು? ನಿಮ್ಮ ದಿವ್ಯ ಸಂದೇಶವನ್ನು ಅರ್ಥ ಮಾಡಿಕೊಂಡವರಿಗೆ ಈ ಬದುಕಿನಲ್ಲಿ ಭಯದ ಲವಲೇಶವೂ ಉಳಿಯುವುದಿಲ್ಲ. ಆದ್ದರಿಂದ ಅನಂತವಾದ ಕೃತಜ್ಞತೆಯ ಪುಷ್ಪವು ನಿಮ್ಮ ಪದಕಮಲಗಳಲ್ಲಿ ತನ್ನ ದಳಗಳನ್ನು ಕಾಣಿಕೆಯಾಗಿ ಅರ್ಪಿಸುತ್ತಿದೆ. ಸ್ವಾಮಿ ರಾಮ. ಪ್ರಸ್ತಾವನೆ ಸ್ವಾಮಿ ಅಜಯರವರಿಂದ. ಪೂಜ್ಯ ಶ್ರೀ ಸ್ವಾಮಿ ರಾಮ ಅವರು ಹಿಮಾಲಯದ ಮಹಾತ್ಮರ ಶ್ರೇಷ್ಠ ಪರಂಪರೆಗೆ ಸೇರಿದವರು. ಹಲವಾರು ಮಂದಿ ಸಾಧಕರ, ಶಿಷ್ಯರ ಆಧ್ಯಾತ್ಮಿಕ ಮಾರ್ಗದರ್ಶಿ ಅವರು. ಅಷ್ಟೇ ಅಲ್ಲ, ವಿಜ್ಞಾನಿ, ದಾರ್ಶನಿಕ, ಯೋಗಿ ಮತ್ತು ಮನುಕುಲದ ಹಿತಚಿಂತಕರು. ಶಿಷ್ಯರ ಶಿಕ್ಷಣ ಹಾಗೂ ಮಾರ್ಗದರ್ಶನಗಳಲ್ಲಿ ಇವರ ಹಗಲುಗಳು ಕಳೆದರೆ ಇರುಳುಗಳ ಬಹುಭಾಗ ಧ್ಯಾನಕ್ಕೆ ಮೀಸಲು. ನಾನು ಈ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಲು ನನ್ನನ್ನು ಸೆಳೆದ ಸಂಗತಿಗಳೆಂದರೆ ಸಮಗ್ರ ಮನುಕುಲದ ಬಗೆಗಿನ ಅವರ ಸೂರ್ಯಸ್ಪಷ್ಟ ಅನುಕಂಪ ಮತ್ತು ನಿರ್ದಿಷ್ಟ ವ್ಯಕ್ತಿಗಳ ಬಗ್ಗೆ ಅವರು ತೋರಿಸುತ್ತಿದ್ದ ಆಳವಾದ ತಿಳುವಳಿಕೆಗಳು. ಕಡೆಗೆ ನಾನು ಮಹಾತ್ಮರ ಮಾರ್ಗಾನುಯಾಯಿಯಾಗಲು ನಿರ್ಧರಿಸಿದೆ. ಪಾವನ ಗಂಗೆಯ ತಡಿಯಲ್ಲಿ ನನಗೆ ವೈರಾಗ್ಯ ದೀಕ್ಷೆ ದೊರಕಿತು. ಹಿಮಾಲಯದ ತಪ್ಪಲು ಪ್ರದೇಶದ ಋಷಿಕೇಶದಲ್ಲಿ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಅಧ್ಯಯನ ನಡೆಸಿದೆ. ಎಡೆಬಿಡದ ಬೋಧನೆ ಮತ್ತು ಬರವಣಿಗೆಗಳ ನಡುವೆ ಸ್ವಾಮೀಜಿ ಹಿಮಗಿರಿಗಳಲ್ಲಿನ ಕೆಲವು ಪ್ರಿಯವಾದ ಸ್ಥಳಗಳಿಗೆ ಆಗಾಗ ಕೊಂಚ ಕಾಲ ಏಕಾಂತವಾಸಕ್ಕೆ ಹೋಗುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಅವರೊಡನೆ ಪರ್ಯಟನ ಮಾಡುವ ಅವಕಾಶ ನನಗೂ ಲಭ್ಯವಾಗಿತ್ತು. ಹೀಗೆ ಸ್ವಾಮೀಜಿಯವರ ಸಹವಾಸದಲ್ಲಿ ಅಮೆರಿಕದ ಶಿಷ್ಯ ಸಮೂಹದೊಡಗೂಡಿ ಇದ್ದ ಕಾಲದ ವಿವರಗಳು ಕಾಪಾಡುವ ಕೈಗಳು ಎಂಬ ಅಧ್ಯಾಯದಲ್ಲಿ ಬಂದಿವೆ. ನಾನು ಕಂಡ ಸ್ಥಳಗಳಲ್ಲೆಲ್ಲ ಇದು ಅತಿ ಸುಂದರವೂ ಪ್ರಶಾಂತವೂ ಆಗಿತ್ತು. ರಾತ್ರಿ ಹೊತ್ತು ವಿಶ್ರಾಂತಿ ಧಾಮದ ಬದಿಯ ಮಣ್ಣಿನ ಮನೆಯಲ್ಲಿ ಇರುತ್ತಿದ್ದೆವು. ಹಗಲಿನಲ್ಲಿ ಪರ್ ಮರಗಳ ಕೆಳಗೆ ಧ್ಯಾನದಲ್ಲಿ ತೊಡಗುತ್ತಿದ್ದೆವು. ಸ್ವಾಮೀಜಿಯವರ ಜನಹಿತ ಕಾರ್ಯಗಳನ್ನು ಕಾಣುವ ಹಲವಾರು ಅವಕಾಶಗಳು ನನಗೆ ದೊರೆತವು. ಅವರು ಸ್ಥಾಪಿಸಿದ ಧರ್ಮದತ್ತಿಯಿಂದ ಕಾಲೇಜಿನ ಶಿಷ್ಯವೇತನವನ್ನು ಪಡೆದ ಅನೇಕ ವಿದ್ಯಾರ್ಥಿಗಳನ್ನು ನಾನು ಭೇಟಿ ಮಾಡಿದ್ದೇನೆ. ಇವರ ನೆರವಿನಿಂದ ಹರಿದ್ವಾರದಲ್ಲಿ ಸ್ಥಾಪಿತವಾಗಿದ್ದ ಒಂದು ನೇತ್ರ ಚಿಕಿತ್ಸಾಲಯಕ್ಕೂ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿನ ವಿಜ್ಞಾನ ವಿಷಯಗಳಿಗೆ ಮೀಸಲಾದ ಒಂದು ಕಾಲೇಜಿಗೂ ನಾನು ಭೇಟಿ ನೀಡಿದ್ದೇನೆ. ತಮ್ಮ ತಾರುಣ್ಯದಲ್ಲಿ ಸ್ವಾಮೀಜಿಯವರು ಸುತ್ತಾಡಿದ ಜಾಗ ಅದು. ಆ ಭಾಗದ ಹಳ್ಳಿಗರು ಸ್ವಾಮೀಜಿಯವರನ್ನು ಕುರಿತು ಸದಾಚಾರಿ ಸಾಧು ಎಂಬರ್ಥದ ಭೋಲೆ ಬಾಬಾ ಎಂಬ ಹೆಸರನ್ನು ಇವತ್ತಿಗೂ ಪ್ರಸ್ತಾಪ ಮಾಡುತ್ತಾರೆ. ಈ ಪರ್ವತ ಪರಿಸರದಲ್ಲಿ ಹೋದಲ್ಲೆಲ್ಲ ಕಿಕ್ಕಿರಿದ ಜನಸ್ತೋಮ. ಬಾಜಾ ಭಜಂತ್ರಿ ಸಮೇತ ನಮ್ಮನ್ನು ಮೆರವಣಿಗೆಗಳಲ್ಲಿ ಕರೆದೊಯ್ಯುತ್ತಿದ್ದರು. ಸಾಮಾನ್ಯ ಹಳ್ಳಿಗರಿಂದ ಹಿಡಿದು ದಿಲ್ಲಿಯ ನೇತಾರರವರೆಗೆ ಸ್ವಾಮೀಜಿಯವರ ಆರಾಧಕರು ಹರಡಿಕೊಂಡಿದ್ದಾರೆ. ನಾನು ಕಾನ್ಪುರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತದ ಪ್ರಸಿದ್ಧ ಸ್ತ್ರೀರೋಗ ತಜ್ಞೆ ಹಾಗೂ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುನಂದಾಬಾಯಿಯವರ ಅತಿಥಿಯಾಗಿದ್ದೆ. ಅವರೊಡನೆ ನಾನು ನಡೆಸಿದ ಚರ್ಚೆಯು ನನಗೆ ಉದ್ಬೋಧಕವಾಗಿತ್ತು. ಈಕೆ ಸ್ವಾಮೀಜಿಯವರನ್ನು ಹಲವಾರು ವರ್ಷಗಳಿಂದ ಬಲ್ಲವರು. ಅವರೊಂದಿಗಿನ ಅನುಭವಗಳನ್ನು ಕುರಿತು ಹೇಳಿದ ಸಂಗತಿಗಳಲ್ಲಿ ಕೆಲವು ಈ ಗ್ರಂಥದಲ್ಲಿ ಪ್ರಸ್ತಾಪಿಸಲಾಗಿರುವ ಅನುಭವಗಳನ್ನು ದೃಢಪಡಿಸಿವೆ.
ತಮ್ಮ ಅನುಭವ ಸಂಪತ್ತಿಯಿಂದ ಸ್ವಾಮೀಜಿಯವರು ನಿರೂಪಿಸಿದ ಆಧ್ಯಾತ್ಮಿಕ ಕಥೆಗಳು ಎಷ್ಟೊಂದು ಪವಾಡ ಸದೃಶವಾಗಿವೆ ಎಂದರೆ ಭಾರತದಲ್ಲಿ ಅವರೊಡನೆ ಪರ್ಯಟನೆ ಮಾಡುವ ತನಕ ಸ್ವತಃ ನಾನೇ ಅವುಗಳನ್ನು ಅರ್ಥ ಮಾಡಿಕೊಳ್ಳಲಾಗಿರಲಿಲ್ಲ. ಸ್ವಾಮೀಜಿಯವರು ವಿವರಿಸಿದ ಕೆಲವು ಘಟನಾವಳಿಗಳಲ್ಲಿ ಭಾಗಿಗಳಾಗಿದ್ದ ಹಾಗೂ 3 ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದ ಅವರನ್ನು ಬಲ್ಲ ಹಲವರನ್ನು ದೆಹಲಿ, ಕಾನ್ಪುರ, ಋಷಿಕೇಶ ಮತ್ತು ಹಿಮಾಲಯ ಪರ್ವತಗಳಲ್ಲಿ ನಾನು ಭೇಟಿ ಮಾಡಿದ್ದೇನೆ. ಈ ಘಟನೆಗಳ ಬಗ್ಗೆ ಅನುಭವಿಸಿದ ರೀತಿಯಲ್ಲಿ ತಮ್ಮ ಸ್ವಂತ ಅನುಭವಗಳನ್ನು ಅವರು ನನಗೆ ನಿರೂಪಿಸಿದ್ದಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ತಾವು ನಿರ್ವಹಿಸಬೇಕಾದ ಹೊಣೆಗಾರಿಕೆಯನ್ನು ಕುರಿತು ನಮ್ಮ ಭಾರತ ಯಾತ್ರೆಯ ಸಂದರ್ಭದಲ್ಲಿ ಸ್ವಾಮೀಜಿಯವರು ಆಗಾಗ ಮಾತನಾಡುತ್ತಿದ್ದರು. ನಮ್ಮ ಪರಂಪರೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ಪರಿಶೀಲಿಸುವ, ದಾಖಲೆ ಮಾಡುವ, ಪ್ರಚುರಪಡಿಸುವ ಹಾಗೂ ಬೋಧಿಸುವ ಸಲುವಾಗಿ ಅಮೆರಿಕಾದಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಸ್ವಾಮೀಜಿ ನನಗೆ ಹೇಳಿದರು. ಪೂರ್ವ ಪಶ್ಚಿಮಗಳ ನಡುವೆ ಒಂದು ಪ್ರಮುಖ ಸಂಪರ್ಕ ಸೇತುವಾಗಬಲ್ಲಂತಹ ಸತ್ವಯುತ ಕೇಂದ್ರವೊಂದನ್ನು ನಾವು ಕಟ್ಟಬೇಕು ಎಂಬುದು ಸ್ವಾಮೀಜಿಯವರ ಅಪೇಕ್ಷೆಯಾಗಿತ್ತು. ನಿರಂತರವಾಗಿ ನಮ್ಮ ಅನುಭವ ಸಂವೇದಿಯಾಗಿರುವ ಹಿಮಾಲಯದ ಹಿರಿಯರ ದೇಣಿಗೆಯಾಗಿ ನಮಗೆ ಲಭ್ಯವಾಗಿರುವ ಸಂದೇಶವನ್ನು ಅವಲಂಬಿಸಿರುವ ದಾರಿಯನ್ನು ನಾವು ಅನುಸರಿಸುತ್ತೇವೆ. ಆ ಹಿರಿಯರ ಸನ್ನಿಧಿಯು ಸದಾ ನಮಗೆ ಲಭ್ಯ. ನಮ್ಮ ಪರಂಪರೆಯ ಯೋಗವನ್ನು ಕುರಿತು ಅದರ ವ್ಯಾಪಕವಾದ ಅರ್ಥದಲ್ಲಿ ಎಂದರೆ ಹಿಮಾಲಯದ ಋಷಿಮುನಿಗಳು ಮಾತ್ರವಲ್ಲ, ಯಹೂದಿ, ಕ್ರೈಸ್ತ, ಬೌದ್ಧ, ಜೈನ್ ಹಾಗೂ ಸೂಫಿಯನ್ನು ಒಳಗೊಂಡಂತೆ ಎಲ್ಲ ತತ್ವ ಸಿದ್ಧಾಂತಗಳು ಮತ್ತು ಅನುಸರಣೆಗಳು ಒಳಗೊಂಡಂತೆ ನಮಗೆ ದೃಢವಾದ ನಂಬಿಕೆ ಇದೆ. ಯೋಗ ಎಂಬ ಪದವು ಒಳ ಹೊರಗುಗಳನ್ನು ಸಮೃದ್ಧಗೊಳಿಸುವ ಆಚರಣೆಗಳು ಮತ್ತದರ ಸಹಾಯಕ ತತ್ವ ಸಿದ್ಧಾಂತಗಳನ್ನು ಕುರಿತದ್ದು. ನಾವೆಲ್ಲರೂ ಬಾಯಾರಿದವರು. ನೇರವಾಗಿ ನೀರು ಕುಡಿಯುವ ಬದಲು ಜೀವನ ಸರೋವರದ ಮೇಲೆ ತೇಲುವ ಕಳೆಯನ್ನು ಚೀಪುತ್ತಿದ್ದೇವೆ. ಈ ಕಳೆಗಳಲ್ಲಿ ಜಲಾಂಶ ಕಡಿಮೆ, ಆದ್ದರಿಂದ ದಾಹ ತಣಿಯುವುದಿಲ್ಲ. ನಮ್ಮ ನೀರಡಿಕೆ ಪೂರ್ಣವಾಗಿ ತಣಿಯಬೇಕಾದರೆ ನಾವೆಲ್ಲ ತೋರಿಕೆಯ ಆಚಾರಗಳಾಚೆಗೆ ಆಳ ಮುಳುಗಿ ಒಳಗೆ ಅಡಗಿರುವ ಜೀವನ ಸತ್ಯಗಳನ್ನು ಹುಡುಕಬೇಕಾಗುತ್ತದೆ ಎನ್ನುತ್ತಾರೆ ಸ್ವಾಮೀಜಿ. ಈ ಗ್ರಂಥದೊಳಗಿರುವ ಕೆಲವು ಪ್ರಸಂಗಗಳು ಮತ್ತು ಬೋಧನೆಗಳನ್ನು ಸ್ವಾಮೀಜಿಯವರು ನನಗೆ ಹೇಳಿದ ಅನುಭವಗಳಿಂದ ಆಯ್ದು ತೆಗೆಯಲಾಗಿದೆ. ಜೀವನ ವೇದಾಂತ ಮತ್ತು ಋಷಿಗಳೊಡನೆ ಅವರ ಅನುಭವಗಳು ಇತ್ಯಾದಿಗಳನ್ನು ಕುರಿತು ಚರ್ಚೆ ಮಾಡುತ್ತಾ ನಾವಿಬ್ಬರು ಎಷ್ಟೋ ಸಲ ಮುಂಜಾನೆ 4 ಗಂಟೆಯ ತನಕವೂ ಚರ್ಚಿಸಿದ್ದೇವೆ. ನಂತರ ನಾನು ಈ ಅನುಭವಗಳನ್ನು ದಾಖಲೆ ಮಾಡಿಕೊಳ್ಳುತ್ತಿದ್ದೆ. ಈ ಕಥನ ಮಾಲಿಕೆಯ ಮತ್ತೊಂದು ಆಕರವೆಂದರೆ ತಮ್ಮ ವಿಕಾಸದ ಅವಧಿಯಲ್ಲಿ ಸ್ವಾಮೀಜಿಯವರು ನಿಯತವಾಗಿ ಬರೆದಿಟ್ಟಿರುವ ದಿನಚರಿಯ ಟಿಪ್ಪಣಿಗಳು. ನಾನು ಋಷಿಕೇಶದಲ್ಲಿದ್ದ ಸಂದರ್ಭದಲ್ಲಿ ಈ ದಿನಚರಿಗಳನ್ನು ನೋಡುವ ಅವಕಾಶವನ್ನು ಪಡೆದಿದ್ದೆ. ಈ ಪುಸ್ತಕದ 3ನೆಯ ಮುಖ್ಯ ಆಕರವೆಂದರೆ ಅಮೆರಿಕೆಯಲ್ಲಿ ಸ್ವಾಮೀಜಿಯವರು ನೀಡಿದ ಪ್ರವಚನಗಳು. ಈ ಆಕರ ಸಾಮಗ್ರಿಗಳ ನೆರವಿನಿಂದ ಬೃಹತ್ ಪ್ರಮಾಣದ ಒಂದು ಹಸ್ತಪ್ರತಿಯನ್ನು ಸಿದ್ಧಗೊಳಿಸುವುದು ನನಗೆ ಸಾಧ್ಯವಾಯಿತು. ಒಮ್ಮೆ ಅದನ್ನು ನೋಡಿದ ಸ್ವಾಮೀಜಿಯವರು, ನೀನಿವತ್ತು ಯಾವುದೋ ಹೊರೆಯನ್ನು ಹೊತ್ತಂತಿದೆಯಲ್ಲ, ಏನದು ಎಂದು ಕೇಳಿದರು. ನಿಮ್ಮ ಪ್ರವಚನಗಳಿಂದ, ದಿನಚರಿಗಳಿಂದ, ನನಗೆ ನೀಡಿದ ಸಲಹೆ ಸೂಚನೆಗಳಿಂದ ಸಂಗ್ರಹಿಸಿದ ಕಥನ ಮಾಲಿಕೆ ಇದು. ಒಂದು ಪುಸ್ತಕಕ್ಕೆ ಆಗುವಷ್ಟು ಸಾಮಗ್ರಿಯನ್ನು ಆಯ್ಕೆ ಮಾಡಲು ನೀವು ದಯವಿಟ್ಟು ಸಹಾಯ ಮಾಡಬೇಕು ಎಂದು ನಾನು ಬೇಡಿಕೊಂಡೆ. ಅವರು ನನ್ನ ಬೇಡಿಕೆಯನ್ನು ಪುರಸ್ಕರಿಸಲಿಲ್ಲ. 2 ವರ್ಷ ಕಾಲ ಹಸ್ತಪ್ರತಿಯು ಮೂಲೆ ಸೇರಿತು. ಕೊನೆಗೆ ನನ್ನ ಸ್ನೇಹಿತರಾದ ಬ್ರಾಂಟ್ ಡೇಟನ್, ಡಾಕ್ಟರ್ ಬರ್ಕ್, ಡಾಕ್ಟರ್ ಆರ್ಯ ಹಾಗೂ ಡಾಕ್ಟರ್ ಶ್ರೀಮತಿ ಬಿಬ್ರಿಯನ್ ಇವರೆಲ್ಲ ಈ ಕಥನ ಮಾಲಿಕೆಯನ್ನು ಆಯ್ದು ಸುಸಂಬದ್ಧವಾಗಿ ಜೋಡಿಸಲು ಪ್ರೋತ್ಸಾಹಿಸಿದರು. ಸ್ವಾಮೀಜಿಯವರು ಮೂಲತಃ ಬಳಸಿದ ಪದಪುಂಜಗಳನ್ನು ಸಾಧ್ಯವಿದ್ದ ಮಟ್ಟಿಗೂ ಹಿಡಿದಿಡಲು ಪ್ರಯತ್ನಿಸಿದ್ದೇನೆ. ಇಲ್ಲಿನ ಆಧ್ಯಾತ್ಮಿಕ ಕಥನಗಳನ್ನು ಸ್ವಾಮೀಜಿಯವರ ಜೀವನ ಚರಿತ್ರೆ ರಚಿಸುವ ಉದ್ದೇಶದಿಂದ ನಿರೂಪಿಸಿಲ್ಲ.
ಸ್ವಾಮೀಜಿಯವರು ಬದುಕಿ ಬೆಳೆದ ವಾತಾವರಣದ ಕಿರುಪರಿಚಯ ಮಾಡಿಕೊಡುವುದು ಮತ್ತು ಹಿಮಾಲಯದ ಹಿರಿಯರ ವ್ಯಕ್ತಿಚಿತ್ರಗಳನ್ನು ನೀಡುವುದು ಈ ರೀತಿಯ ಹಿಂದಿನ ಪ್ರೇರಣೆಗಳು. ಆ ಸಂತರು ಕಲಿಸುತ್ತಿದ್ದ ಬಗೆಯೂ ಇಲ್ಲಿ ಮೂಡಿಬಂದಿದೆ. ಇಲ್ಲಿನ ಸ್ಫೂರ್ತಿದಾಯಕ ಕಥನಗಳನ್ನು ಕ್ರಮವಾಗಿ ಅಳವಡಿಸಿಲ್ಲ, ವಿಷಯಾನುಕ್ರಮವಾಗಿ ವರ್ಗೀಕರಿಸಲಾಗಿದೆ. ಈ ಒಂದೊಂದು ವರ್ಗದೊಳಗಿನ ಸಂದರ್ಭಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಅಳವಡಿಸಲು ಪ್ರಯತ್ನಿಸಿದ್ದೇನೆ. ಇಲ್ಲಿನ ಒಂದೊಂದು ಕಥೆಯೂ ಅತ್ಯಮೂಲ್ಯವಾದ ಪಾಠಗಳನ್ನೊಳಗೊಂಡ ಬೋಧನಾ ಸಾಮಗ್ರಿಯಾಗಿದೆ. ಇಲ್ಲಿನ ಅನನ್ಯ ಅನುಭವಗಳು ಒಳ ಹೊರಗುಗಳ ಎಲ್ಲ ಹಂತಗಳಲ್ಲೂ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಈ ಅನುಭವ ಕಥನಗಳನ್ನು ಓದುಗರಿಗೆ ನೀಡುವುದು ತುಂಬ ಆನಂದಕರವಾದ ಸಂಗತಿಯಾಗಿದೆ. ನನ್ನನ್ನು ಉದ್ದೀಪಿಸಿದ ಮಹಾನ್ ಚೇತನ ನಿಮ್ಮನ್ನೂ ಉದ್ದೀಪಿಸಲಿ. ಬೆಳಕು ತುಂಬಿದ ಬದುಕು ತುಂಬಿದ ದಾರಿ ನಿಮ್ಮದಾಗಲಿ.